ಗೊತ್ತಿಲ್ಲ, ಒಟ್ಟು ಕನ್ಫ್ಯೂಸ್ ಇರುತ್ತೆ, ಮರ್ತೋಗಿರುತ್ತೆ. ನಾವು ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತೀವಿ ಒಂದು ತಿಂಗಳಿಂದ, ಏನಿಲ್ಲ. ಆಪ್ಷನ್ ಜೊತೆ ಎರಡು ಆಪ್ಷನ್ ಇದಾವೆ, ಬಟ್ ಈಗ ಅದು ಯಾವ ಗೇಮ್ ಅಲ್ಲಿ ರೂಲ್ಸ್ ಐಟಮ್ ಅಂದ್ರೆ ಅಷ್ಟು ಚಾಲುಕಾಗಿದ್ದೀನಿ. ಐ ಲವ್ ಯು ರಾಣಿ ಅಂತ ಹೇಳ್ಬೇಕು. ನಾನು ಹೇಳಿ ನೀನು ತಕೊಂಡು ಬರ್ತೀನಿ, ಐಡಿಯಾನೇ ಬರ್ತಿಲ್ವಲ್ಲ ನೀನು ಹೇಳಿಕೆ ಅಂತಲ್ಲ, ನಾನು ಮಾಡೋದು ನೀನು ಅದಾರ ಬರ್ತಿದ್ದು ಅಲ್ಲ. ಎಷ್ಟು ಸಕ್ಕರೆ ಎಷ್ಟು ಹಾಕ್ಬೇಕು? ಒಂದು ಗಂಟೆ ರೇಷನ್ ಅಂಗಡಿಯಲ್ಲಿ 1 ಗಂಟೆಗೆ ಕ್ಯೂ ನಿಂತ್ಕೊಂಡು ತೊಗೊಂಬಂದಿದ್ದೀನಿ. ಗೆದ್ರೆ ಜ್ಯೂಸು, ತರಗೆ ರಾಸು. ಇನ್ನೆರಡು ಮಿಕ್ಕಿದ್ವು ಅಷ್ಟೇ, ಒಂಥರ ಮಿನಿ ವ್ಲಾಗ್ ಥರ, ಮಿನಿ ಗೇಮ್. ಓಕೆ, ಎರಡೇ ಮಿಕ್ಕಿದ್ರು. ನೀನು ತಗೋಬೇಕಿರ, ನಾನು ಇವತ್ತು ಹೇಳಿದ್ದಲ್ಲ. ಇರೋದೇ ಎರಡು ಆಪ್ಷನ್, ಆಪ್ಷನ್ ಇಲ್ಲ, ಎರಡೇ ಇರೋದು. ಆಪ್ಷನ್ ಜೊತೆ ಎರಡು ಆಪ್ಷನ್ ಇದಾವೆ, ಬಟ್ ಈಗ ಹಾಕ್ತೀನಿ. ನಾನು ಮಾಡೋದು ನೀನು ನಾನು ಒಂದು ಹೆಸರು ಮಾಡೀನಿ, ಒಂದು ಮಿಕ್ಕಿದೆ ತರ್ತೀನಿ. ಅಲ್ಲಿ ಕ್ವಿಕ್ 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 ಅಂತದ. ಹಾಂ ಸರಿ, ನೋಡ್ತೀನಿ ಬೇಗ. ಓಕೆ ಓಕೆ, ಬಂತು. ಹೇಳೋಣ, ಮಿಸ್ ಮಾಡ. ನೀ ಅಲ್ಲಾಡ್ಬೇಡ, ಹೆಂಗೆ ಹೇಳು. ಹಿಂದಿ ನಿನ್ನ ಪ್ರೀತಿಯ ಅಲ್ಲ. ಹೌದು. ದೇಕ್ತಾರ 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 ದೇರಾರ. ಒಬ್ರು ಕೂಡ ಒಪ್ಪಿಗೆ ಕೊಡಲೇ ಇಲ್ವಲ್ಲ. ಇಬ್ರು ಅಷ್ಟು ಸ್ಟ್ರಾಂಗ್ ಇದೀವಿ ಅಂತ, ಇಂಟೆಲಿಜೆಂಟ್ ನಾವು ಅಂತ. ಅಂದ್ರೆ ಅಷ್ಟು ಚಾಲುಕಾಗಿದ್ದೀನಿ. ನೀನು ಆಪ್ಷನ್ ಇಲ್ಲ, ಒಂದಿರೋದು ನೀನೇ. ಇನ್ನೇನು ಗೊತ್ತಿಲ್ಲ, ಅದು ಯಾವ್ದಂತ ಗೊತ್ತಿಲ್ಲ, ಒಟ್ಟು ಕನ್ಫ್ಯೂಸ್ ಇರುತ್ತೆ, ಮರ್ತೋಗಿರುತ್ತೆ. ನಾವು ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತೀವಿ ಒಂದು ತಿಂಗಳಿಂದ, ಏನಿಲ್ಲ. ಯಾವ ಅಂತ ಈಗಲೂ ಗೊತ್ತಿಲ್ಲ ಅದ್ರಾಗ ಯಾವ್ದು ಅಂತ ಹೇಳಿದ್ರಾಯ್ತು. ಇಟ್ಕೊಂತೀನಿ, ನೀನು ಲಿಪ್ಸಿಂಕ್ ಮಾಡು, ನಾನು ಇಟ್ಕೊಂಡಿರ್ತೀನಿ. ನೀವು ಒಮ್ಮಿಟ್ಟು ನೀನೇ ಗೊತ್ತಿರಲ್ಲ ಇದ್ರಾಗ ಯಾವ್ದು ಬರ್ದಿದ್ದೀವಿ ಅಂತ. ನಾವು ಯಾವ್ಯಾವ್ದು ಹೇಳಿ ಹೋಗ್ಬಿಟ್ಟಿದ್ದೀವಿ, ನೀನೇ ಇದು ಮಾಡೋದು. ನಾನು ಹೇಳ್ತೀನಿ. ಒಂದೇ ಇರೋದು, ತೂರಂಗಿಲ್ಲ, ಏನಿಲ್ಲ. ಫಿನಿಶ್ ಮಾಡ್ಬಿಡುವ. ಅಯ್ಯೋ ಏನು ಯಮ್ಮನ ಹಾಡು ಹೇಳ್ತಿದ್ರಿ. ಹಾಂ ಹೇಳ್ತೀನಿ ನೋಡು. ಹಾಂ ಹೇಳಿಸ್ಕೊ. ಗೊತ್ತಾಯ್ತಾ? ಗೊತ್ತಾಗಿಲ್ಲ, ಗೊತ್ತಾಯ್ತಾ? ಇಲ್ಲ. ಗೊತ್ತಾಯ್ತಾ? ಅದಾರ ಬರ್ತಿದ್ದು. ಈಗ ಹೆಂಗ್ ಗೊತ್ತಾ, ಸುಮ್ಮನೆ ಇದ್ದರು ಸುಮ್ಮನೆ ಪ್ರಾಣ ತಿಂತಾನೆ. ಸ್ಪ್ಯಾನಿಷ್ ಈಸ್ ರೈಟಿಂಗ್. ಒಬ್ರು ಕಲಿರಲ್ವಲ್ಲ, ಅದೇ ಫೇಲ್ ಆಗಿಲ್ಲ ಫ್ರೆಂಡ್ಸ್. ಇಬ್ರು ಎಷ್ಟು ಸ್ಟ್ರಾಂಗ್ ಇದೀವಿ ಅಲ್ವಾ, ಎಷ್ಟು ಚೆನ್ನಾಗಿ ಮಾಡ್ತೀವಿ ನೋಡಿ. ನೀನು ಕುಡಿಬೇಕಾದ್ರೆ ನಾನೆಲ್ಲ ನೀನು ಗೆದ್ದಲ್ಲ. ಈ ಆಟ ಏನು ಅಂದರೆ, ಆಟ ಹೆಂಗಾಡ್ತೀವಿ ಗೊತ್ತಿಲ್ಲ. ಯಾರು ಜ್ಯೂಸ್ ಕುಡಿಬೇಕು, ಯಾರಿಗೆ ಹಾಕಿಬೇಕು, ಯಾರು ಚೀಟಿ ಎತ್ತಬೇಕು ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಹಾಂ, ನಾನು ಫಸ್ಟ್ ಲಾಸ್ಟ್ ನಾನೇ ಗೆದ್ದಿದ್ದಲ್ವಾ ಈ ಜ್ಯೂಸ್, ನನಗೆ ಫುಲ್. ನಿನಗಿಲ್ಲ ಕೊಡಲ್ಲ ನಾನು ಜ್ಯೂಸ್. ಏನು ಮಾಡ್ತೀನಿ, ಫ್ರಿಜ್ಜಲ್ಲಿರೋದು ತಗೊಳ್ಳೋ ಕುಡಿತೀನಿ ಅಷ್ಟೇ. ಆ ಜ್ಯೂಸ್ ನಾನೇ ಮಾಡಿದ್ದೆ ಗೊತ್ತಾ. ಅದಂತಂದ್ರೆ ನಾನೇ ಫ್ರೆಂಡ್ಸ್ ಅಂಗಡಿಗೆ ಹೋಗಿ ಅದಕ್ಕೆ ಉಪ್ಪು ಎಲ್ಲ ಎಷ್ಟು, ಸಕ್ಕರೆ ಎಷ್ಟು ಹಾಕ್ಬೇಕು? 1 ಗಂಟೆ ರೇಷನ್ ಅಂಗಡಿಯಲ್ಲಿ 1 ಗಂಟೆಗೆ ಕ್ಯೂ ನಿಂತ್ಕೊಂಡು ತೊಗೊಂಬಂದಿದ್ದೀನಿ. ಜ್ಯೂಸ್ ತಕೊಂಬ ಅಂತ, ಬಾಕ್ಸ್ ಜ್ಯೂಸಿಂದ ರಸ್ನ ಪ್ಯಾಕೆಟ್ ತಕೊಂಬ ಅಂತ ಹೇಳಿದ್ದೆ ನಾನು. ಏನು ತಕೊಂಬತ್ತಿದ್ದ? ಅದನ್ನ ಏನು ನೀನು ಕುಡಿತೀಯ ಅಂತ ಕೇಳಿದವಳೆ ನಾನು, ಆಮೇಲೆ ಅವಳು ಹೇಳಿದ್ದು. ನಾನು ಹೇಳಿ ನೀನು ತಕೊಂಡು ಬರ್ತೀನಿ, ಐಡಿಯಾನೇ ಬರ್ತಿಲ್ವಲ್ಲ.
ಚಿಕನ್ ಅಂತನ್ನ ಹೌದು, ನಾನು ಹೇಳಿಕೆ ನೀ ತಕೊಂಬಂದಿದ್ದು, ಇಲ್ಲ ತಕೊಂಬರ್ತಿದ್ದ. ನಿಂಗೆಲ್ಲ ಕುಡಿಯೋಕೆ ಇಷ್ಟನಾ? ಇಲ್ಲ ತಾನೇ, ನಾನು ಮಾಡ್ಕೊಟ್ಟಿದ್ದಕ್ಕೆ ಕೊಟ್ಟಿದ್ದು. ಇಲ್ಲ ನೀ ಟೇಸ್ಟ್ ಗೊತ್ತಿರಲಿಲ್ಲ ನಿಂಗೆ. ಇನ್ನೊಂದು ಹೇಗೆ ಗೊತ್ತಾ ಫ್ರೆಂಡ್ಸ್, ಇವಳು ಜ್ಯೂಸ್ ಕುಡಿತೀನಿ ಅನ್ನೋದಕ್ಕೆ ಕಾರಣನೇ ನಾನು. ಯಾಕೆ ಗೊತ್ತಾ, ನಾನು ಕಾಫಿ ಮಾಡಿ ಅವಳು ತಾಮಂದು ಮುಂದೆ ಇರ್ತಿದ್ದೆ. ಕಾಫಿ ಕುಡಿದ್ದು ನಮ್ಗೆ ಕಾಫಿ ಬೇಡ, ಕಾಫಿ ಮತ್ತೆ ಇನ್ನೇನು ಬೇಕು ಅಂತ ಕೇಳ್ದಾಳೆ. ನಾನು ಕೇಳಿದ್ದಕ್ಕೆ ಇವಳು ಜ್ಯೂಸ್ ಬೇಕು ಅಂದ್ರು, ಹಾಗಾಗಿ ಜ್ಯೂಸ್ ಮನೆ ಬಂತು. ಅಂದರೆ ಅದಕ್ಕೆ ಕಾರಣ ನಾನು ಕಾಫಿ ಬೇಡ, ಅದಕ್ಕೆ ತಾನೇ ನೀನು ಜ್ಯೂಸಿಂದ ಆಪ್ಷನ್ ಕೊಟ್ಟಿದ್ದು. ಹೆಂಗೆ ಟಂಗ್ ಹೆಂಗೆ ಗಾಯಸ್ ನೀನು ಕಾಫಿ ಬೇಡ ಅನ್ನೋಕ್ಕೆ ನಾನು ಕಾಫಿ ಮಾಡಿದ್ಕೆ ತಾನೇ ನೀನು ಕಾಫಿ ಬೇಡ, ಅದಕ್ಕೆ ಕಾರಣ ನಾನು. ಏನು ಹೇಳಪ್ಪ ಇವ್ರೆ, ತಮಿಳು ಸಾಕು ಬಿಡಮ್ಮ. ಇಟ್ಕೊಬಿಟ್ಟು ತಮಿಳಿಗೆ ಇಟ್ಕೊಟ್ಟು ತಮಿಳ್ ಗೆದ್ರೆ ಜ್ಯೂಸು, ಗೆದ್ರೆ ಜ್ಯೂಸು, ನಾನು ಗೆದ್ರೆ ಜ್ಯೂಸು ಅಂತ ಹಿಂಗೆ ತೋರಿಸೋಣ. ಗೆದ್ರೆ ಜ್ಯೂಸು ಸೋತ್ರ ಲಾಸ್ ಎಲ್ಲ ಹಿಂಗೆ ತೋರಿಸಿ ನೀನು. ಅವಾಗ ಏನಪ್ಪ ಗೆದ್ರೆ ಜ್ಯೂಸು ಸೋತ್ರ ಲಾಸ್ ಅಂತೆ. ಅದೇನು ಲಾಸ್ ಮಾಡ್ಕೊಂಡು ಅಂಥದ್ದು ಏನು ಕೊಟ್ಬೇಕು ಗಿಫ್ಟ್ ಅವರು ಅಂತ ಗೇಸ್ ಮಾಡ್ತಾ ಇರ್ಬೇಕು ವೀವರ್ಸ್. ಆಮೇಲೆ ಇದರಲ್ಲಿ ಈಕ್ವಲ್ ಆಗಿ ಇಬ್ರು ಕೂಡ ನಾವು ಗೆದ್ದಿರೋದ್ರಿಂದ ಇದರಲ್ಲಿ ವಿನ್ನರ್ ಫಸ್ಟ್ ಯಾರು ಆಗ್ತಾರೆ ಅವ್ರನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದರೆ ಫಸ್ಟ್ ವಿನ್ನರ್ ಯಾರು, ಫಸ್ಟ್ ಜ್ಯೂಸ್ ಕೊಡ್ತಾರೆ ಯಾರು, ಅವ್ರನ್ನ ಇಲ್ಲಿ ನಾವು ಲೆಕ್ಕ ತಗೋಬೇಕಾಗುತ್ತೆ. ಅದರ ಪ್ರಕಾರ ನಾನು ವಿನ್ನರು ಫ್ರೆಂಡ್ಸ್. ಲಾಸ್ಟ್ ಗೆದ್ದಲ್ಲ ವಿನ್ನರ್. ಅಲ್ಲ ಫಸ್ಟ್ ಜ್ಯೂಸ್ ಕೊಡ್ತಾರೋ. ಅದು ಯಾವ ಗೇಮ್ ಅಲ್ಲಿ ರೂಲ್ಸ್ ಐಟಮ್ ಫ್ರೆಂಡ್ಸ್ ಕನ್ಫ್ಯೂಸ್ ಆಗ್ತಾ ಇದೆ. ಇವಾಗ ಇಬ್ರು ಮೂರು ಚೀಟಿ ಬರ್ದಿದ್ವಿ, ಇವಳು 3 ಬರ್ದಿದ್ಲು, ನಾನು 3 ಸಾಂಗ್ ಎಷ್ಟು ಬರಬೇಕಿತ್ತು ನಾವು. ತಡೀರಿ ಆಯ್ತಾ. ಇವಾಗ ಅದರಲ್ಲಿ ಇಬ್ರು 3 ಬರ್ದಿರೋದ್ರಿಂದ ಫಸ್ಟಿಗೆ ನಾನು ಜ್ಯೂಸ್ ಕುಡಿದೆ. ಅಂದರೆ ಫಸ್ಟ್ ಇವಳು ನಾನು ಚೀಟಿ, ಯಾರು ಚೀಟಿ ಎತ್ತಿದ್ದು, ನೀನು ಚೀಟಿ ಎತ್ತಿದ್ದು. ನೀನು ಚೀಟಿ ಎತ್ತಿದ್ದು, ನನಗೆ ಹೆಡ್ಫೋನ್ ಹಾಕಿದ್ದು. ಅಲ್ಗೂ ಹೇಳಿದೆ ನಾನೇ ಫಸ್ಟ್ ಮಾಡ್ತಿದ್ದೆ, ನೀವು ಒಬ್ಸರ್ವ್ ಮಾಡಿ ಬ್ಲಾಗಲ್ಲಿ ಫಸ್ಟ್ ನಾನೇ ಮಾಡ್ತೀನಿ ಕಡೆ ಅಂದರೆ ಇವಳು ಬೇಡ ನಾನು ಇದಾಕೋತೀನಿ ಹೆಡ್ಫೋನ್ ಹಾಕಿದ್ರೆ ನೀನು ಹೇಳು ಕಂಡಿರೋದು. ಅದ್ರ ಪ್ರಕಾರ ಬಿಟ್ಟು ನಾನು ಜ್ಯೂಸ್ ಕುಡ್ದೆ, ಕನ್ಫ್ಯೂಸ್ ಆಗಿದೆ ನನಗೆ. ಫಸ್ಟ್ ಜ್ಯೂಸ್ ಕುಡ್ದೆ ನಾನು ಗೆದ್ದು. ಹಾಗಾಗಿ ಫಸ್ಟ್ ಯಾರು ಕುಡಿದ್ರೆ, ಯಾಕಂದ್ರೆ ಈಕ್ವಲಾಗಿ ಇಬ್ಬರು ಕೂಡ ಪ್ರತಿಯೊಂದು ಚೀಟಿಯಲ್ಲಿ ಗೆದ್ದಿರೋ ಪ್ರಕಾರ ಕನ್ಸಿಡರ್ ಮಾಡಬೇಕಾಗಿರೋದು ಯಾರನ್ನ ಗೆದ್ದಿರೋದು ಅಂತಂದರೆ ಫಸ್ಟ್ ಜ್ಯೂಸ್ ಕುಡ್ದಿರೋ ಅಂತ ಅರ್ಥ ಬರುತ್ತೆ. ನೀವೇ ಹೇಳಿ ಕಮೆಂಟಲ್ಲಿ ಪ್ಲೀಸ್, ಕಮೆಂಟಲ್ಲಿ ನೀವು ತಿಳಿಸ್ಲೇಬೇಕು ಇದರಲ್ಲಿ ಯಾರು ಗೆದ್ದಂಗೆ ಲೆಕ್ಕ. ಫಸ್ಟ್ ಜ್ಯೂಸ್ ಕುಡಿದ್ರೆ ಗೆದ್ದಂಗೆ ಅಂತ ನಾನು ಅನ್ಕೊತೀನಿ. ನೀವೇ ಹೇಳಿ, ಇಲ್ಲಾಂದರೆ ಇಬ್ಬರು ಈಕ್ವಲಾಗಿ ಗೆದ್ದಿದ್ದೀರ ಅಂತೀರೋ, ಇಬ್ಬರು ಸೋತಿದ್ದೀರಾ ಅಂತೀರೋ, ಹೊಟ್ಟೆ ಕಿಚ್ಚಿಗೆಲ್ಲ ಕಮೆಂಟ್ ಹಾಕ್ತೀರಿ ಪ್ಲೀಸ್. ಏನೂ ಸಿಗಲ್ಲ, ಹೊಟ್ಟೆ ಕಿಚ್ಚಿಗೆಲ್ಲ ಕಮೆಂಟ್ ಹಾಕಿರೋ ಪ್ಲೀಸ್. ನೀವೇನೇ ಹೊಟ್ಟೆ ಕಿಚ್ಚಿಗೆ ಏನೇ ಕಮೆಂಟ್ ಹಾಕಿದ್ರೆ ನಾನು ವೀಡಿಯೋಗಳದ್ದು ಬಿಡೋದಿಲ್ಲ. ಅದು ನನ್ನ ಮೊಬೈಲು, ನನ್ನ ಇಷ್ಟ, ನನ್ನ ವೀಡಿಯೋ ಹಂಗೆಲ್ಲ ಹೇಳ್ಬಾರ್ದು ಅನ್ಸುತ್ತೆ. ಪಾಪ ಬೇಜಾರಾಗ್ತೀರ, ಹಾಗೆಲ್ಲ ಹೇಳ್ಬಾರ್ದು. ನಾವು ಏನೋ ಒಂದು ಮನೋರಂಜನೆಗೋಸ್ಕರ ನಿಮಗೂ ಕೂಡ ಫನ್ನಿ ಆಗಿರುತ್ತೆ, ನನ್ನ ವ್ಯೂವರ್ಸಿಗೂ ಕೂಡ ಎಂಟರ್ಟೈನ್ಮೆಂಟ್ ಕೊಟ್ಟಂಗಾಗುತ್ತೆ ಅಂತ ಒಂದು ಬ್ಲಾಗ್ ಮಾಡ್ತಾ ಇರ್ತೀನಿ. ಹಂಗಾಗುತ್ತೆ. ನೀವು ಏನೋ ಒಳ್ಳೇದಕ್ಕೂ ಕೆಟ್ಟದಾಗೆ ಕಮೆಂಟ್ ಆಗ್ತೀರಾ, ಕೆಟ್ಟದಕ್ಕೂ ಕೆಟ್ಟದಾಗೆ ಕಮೆಂಟ್ ಆಗ್ತೀರಾ. ಅದು ತಿದ್ದುಪಡಿಯೋ ಥರ ನೀವು ಒಳ್ಳೆ ರೀತಿ ಹಾಕಿ ಅದನ್ನು ತಿದ್ದುಕೊಳ್ಳೋಕ್ಕೂ ನಾವು ಟ್ರೈ ಮಾಡ್ಬೋದು. ಏನು ಹೇಳ್ಬೇಕು ಅಂತ ಮುಂದೆ ಗೊತ್ತಾಗಲ್ಲ. ಚೆನ್ನಾಗಿರೋದಕ್ಕೂ ಕೂಡ ನೀವು ಕೆಟ್ಟದಾಗ ಕಳಿಸಿದಾಗ ನೀವು ಅಲ್ಲಿ ಏನಂತ ನಿಮ್ಮ ಕನ್ಸಿಡರ್ ಆಗುತ್ತೆ ಅಂದರೆ ನಿಮ್ಗೆ ಹೊಟ್ಟೆ ಕಿಚ್ಚು ಅನ್ನೋ ಥರ ಬ್ಯಾಡ್ ಕಮೆಂಟ್ ಹಾಕಿರೋದು ಅನಿಸುತ್ತೆ. ಅದು ನಾವು ಮನಸ್ಸಿಗೂ ಮೈಂಡಿಗೂ ತಗೊಳಕ್ಕೆ ಆಗಲ್ಲ. ಸುಮಾರು ಜನ ಶತ್ರುಗಳ ಥರ ವರ್ತನೆ ಮಾಡ್ತೀರ, ಅದು ಯಾಕಂತ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ಅಂತೂ ಬರೀ ಅವರೇ ಇರೋದು. ಯೂಟ್ಯೂಬಲ್ಲೂ ಅಲ್ಲಿಂದ ಬಂದು ಇಲ್ಲ ಆಗ್ತಾರೆ, ಇಲ್ಲಿಂದ ಬಂದು ಹಲ್ಲಾಗ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅಂತಾರೆ, ಏನು ಮಾಡೋಕ್ಕಾಗಲ್ಲ. ಅವರೆಲ್ಲ ಬಂದು ನನ್ನ ಹೊಟ್ಟೆಗೆ ಊಟ ಕೊಡ್ತಾ ಇಲ್ಲ. ನನ್ನ ಜೀವನ, ನನ್ನ ಇಷ್ಟ, ನನ್ನ ಮನೋರಂಜನೆ, ನನ್ನ ಖುಷಿ, ನನ್ನ ಸುಖ, ನನ್ನ ದುಃಖ, ಅದರಲ್ಲಿ ಯಾರೂ ಪಾಲು ತೊಗೊಳೋರಿಲ್ಲ. ನನ್ನ ಕಷ್ಟ ಇದ್ರೂ ನಾನೇ ತೊಗೊಳ್ತೀನಿ, ನನ್ನ ಸುಖ ಇದ್ರೂ ನಾನೇ ತೊಗೊಳ್ತೀನಿ, ನನ್ನ ಇಷ್ಟ ಇದ್ರೂ ನಾನು ತೊಗೊಳ್ತೀನಿ. ಅದೇನಿದ್ರು ನನಗೆ ಸಂಬಂಧಪಟ್ಟಿರೋದು. ಏನಂದರೆ ನೀವು ನನ್ನ ಖುಷಿ ಸಂಬಂಧಪಟ್ಟಿರೋದು ನಾನು ಏನಾದರೂ ವೀಡಿಯೋ ಮಾಡೋಕ್ಕಿಲ್ಲ ಅದು ನೀವು ನೋಡ್ತೀರ ಅಷ್ಟೇ. ಬಿಟ್ಟರೆ ಏನು ಅದಕ್ಕೆ ಕೆಟ್ಟದ ಕಮೆಂಟ್ ಆಗಿಬಿಟ್ರೆ ಯಾರಾದರೂ ಬಂದು ಬೇರೆ ಯಾರಿಗೋಗಿ ಯಾರೋ ಬಂದು ಬಟ್ಟೆ ಕೊಡ್ಸಪ್ಪ ಅಂದರೆ ಕೊಡ್ಸಿರ್ತಾರೆ. ಅವ್ರು ಕೊಡಿಸ್ತಾ ಇವ್ರು ಕೊಡ್ಸಿರ್ತಾರೆ ಫ್ರೆಂಡ್ಸ್. ಅದೇ ಅವ್ರು ಕೊಡಿಸಿ ಇವ್ರು ಕೊಡಿಸಿ ಅಂತದೇ ನಾನು ಹಾಕ್ಕೊತೀವಿ. ನಾವು ಇಲ್ಲ ನನ್ನ ತವ್ರ ಮನೆಯಿಂದ ನನ್ನ ತವ್ರ ಮನೆಯಿಂದ ನಾನು ತಂದು ತಿಂತೀನಿ, ಅಥವಾ ಅಲ್ಲಿಂದ ತೊಗೊಂಡು ನಾನು ಬಟ್ಟೆ ಹಾಕ್ಕೊಂಡಿರ್ತೀನಿ, ಅಥವಾ ನಾನು ದುಡಿದು ನಾನು ಹಾಕ್ಕೊಂಡಿರ್ತೀನಿ ಅಷ್ಟೇ ತಾನೇ. ನೀವು ಯಾರು ಇದಕ್ಕೆ ಇನ್ವಾಲ್ವ್ ಆಗಿರಲ್ಲ. ನಾನು ಒಂದು ಕಷ್ಟಪಡೋದು ಏನಕ್ಕೆ ಬ್ಯಾಡ್ ಕಮೆಂಟ್ ಆಗಬೇಕು ಅಂತಾರೆ. ಅದಕ್ಕೆ ಒಬ್ಬರು ನೋಡಿ ಹೊಟ್ಟೆ ಕಿಚ್ಕೊಳ್ಳೋದಕ್ಕಿಂತ ನಿಮ್ಮ ಮನೆ ಬರ ನಿಮ್ಮ ಅದೃಷ್ಟ ಕೊಟ್ಟು ಸುಮ್ಮನೆ ಬಿಡಿ ಅಷ್ಟೇ. ನಮಗೆ ನಮ್ಮ ಮೇಲಾಗಿ ಚೆನ್ನಾಗಿರೋದು ಎಷ್ಟು ಚೆನ್ನಾಗಿದೆ, ನಾವು ಅವ್ರು ನೋಡಿ ಹೊಟ್ಟೆ ಕಿಚ್ಕೊಡಲ್ಲ. ಆಯ್ತು ಓಕೆ, ಕೆಳಗಿರೋ ನೋಡಿ ಕೈಲ ಆದರೆ ನಾನು ಸಹಾಯ ಮಾಡ್ತೀನಿ. ನನ್ನ ಕೆಪಾಸಿಟಿ ನನಗೆ ಒಂದೊಂದು ಟೈಮಲ್ಲಿ 100 ರೂಪಾಯಿಗೂ ಇನ್ನೇನು ಅನ್ನೋ ಥರ ತುದಿ ಬಂದಿರುತ್ತೆ. ಆ ಟೈಮಲ್ಲಿ ನನಗೆ ಯಾರಾದರೂ ಕೊಟ್ಟು ಸಾಕಾಗಿರುತ್ತೆ ಅನ್ನೋ ಥರ ಒಂದೊಂದು ಟೈಮ್ ಇರುತ್ತೆ. ಹಂಗೆ ಇವಾಗ ನಾನು ಇನ್ನೊಬ್ರಿಗೆ ಹೆಂಗೆ ಹೆಲ್ಪ್ ಮಾಡಲಿ, ನಾನು ಬೇಕಾದಂಗೆ ಕೊಳ್ಳೆ ಹೋಗ್ತಾಯಿದ್ದರೆ ಖಂಡಿತ ನಾನು ದಾನ ಮಾಡೋಳೆ, ನನಗೆಲ್ಲ ಅಲ್ಲ.
ಒಳ್ಳೆ ಮನಸ್ಸಿಗೆ ನೋವು ಕೊಡೋದು ಅಷ್ಟು ಒಳ್ಳೆಯದಲ್ಲ ಅದು ಬಗ್ಗೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನ್ಸುತ್ತೆ ದಯವಿಟ್ಟು ಒಳ್ಳೆ ರೀತಿ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಒಂದು ಅನಿಸಿಕೆ ಅಂತ ಹೇಳ್ತಾ, ಹಾಗೆ ಪ್ಲೀಸ್ ಫ್ರೆಂಡ್ಸ್ ಯಾವುದಾದ್ರೂ ಒಂದು ವಿಡಿಯೋ ನೋಡಿಸಿ ಫ್ರೆಂಡ್ಸ್, ಯಾಕೆ ಫ್ರೆಂಡ್ಸ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ಬೋದು ಗೊತ್ತಾ, ಎಷ್ಟು ಕಷ್ಟ ಹಾರ್ಡ್ ವರ್ಕ್ ಮಾಡ್ತೀವಿ ನಾವು. ಅಂದರೆ ನಾವೇನೋ ಒಂದು ಕ್ರಿಯೇಟಿವ್ ಮಾಡಿ ಅಥವಾ ಡೈಲಿ ಬ್ಲಾಗು ಅದು ಏನೋ ಒಂದು ನಿಮಗೂ ಕೂಡ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ನಾವು ಒಂದು ಬ್ಲಾಗ್ ಅಂತ ಹಾಕ್ತಾ ಇರ್ತೀವಿ. ನೀವು ಕೂಡ ಬೇಜಾರಾದಾಗ ಒಂದು 10-15 ನಿಮಿಷನ ಸುಮ್ಮನೆ ಹಾಗೆ ಬಂದು ಒಂದ್ಸಲ ರಾಣಿ ಕನ್ನಡ ಬ್ಲಾಗ್ಸ್ ಅಂತ ಚೆಕ್ ಮಾಡಿಬಿಟ್ಟು ನೋಡಿ, ಒಂದು ಲೈಕು ಕಮೆಂಟು, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದರೆ ನಿಮಗೆ ನಾವು ಇಲ್ಲಿಂದಲೇ ನಿಮ್ಗೆ ಖುಷಿ ಕೊಡ್ತಾ ಇರ್ತೀವಲ್ವ, ಅದಕ್ಕೆ ನೀವು ಖುಷಿ ಪಡಬೇಕಲ್ವಾ, ಖುಷಿ ಪಡಬೇಕು. ಚೆನ್ನಾಗಿರಿ, ಅಲ್ಲಿಂದಲೇ ನಾವು ನಿಮ್ಮ ಫ್ರೆಂಡ್ಸ್ ಅಂತ ನೀವು ಅಪ್ರಿಷಿಯೇಟ್ ಮಾಡಬೇಕು. ಅವರೆಲ್ಲೋ ಇದ್ದಾರೆ ರಾಣಿಯವರು, ರಾಣಿ ಕನ್ನಡ ಬ್ಲಾಗ್ಸ್ ಚಾನಲ್ಲು ಅಂತೇಳಿ ಎಲ್ಲೋ ಇದ್ದಾರೆ ರಾಣಿಯವರು, ಅವ್ರು ನನ್ನ ಫ್ರೆಂಡಪ್ಪ, ಅವ್ರು ವೀಡಿಯೋ ಮಾಡೋಕ್ಕೆ ನಂಗೆ ತುಂಬ ಇಷ್ಟಪ್ಪ ಅನ್ನೋ ಒಂದು ಹೆಮ್ಮೆ ಇರಬೇಕು. ಎಂದಾದರೂ ಸಿಕ್ಕರೆ ಶೇಖಂಡ್ ಕೊಟ್ಟು ಒಂದು ಸೆಲ್ಫಿ ತೊಗೊಂಡು ಪ್ರೀತಿಯಿಂದ ಮಾತಾಡಿ, ಸಾಧ್ಯವಾದ ಒಂದು ಲೋಟ ಕಾಫಿನೋ ಟೀನೋ ಕುಡಿದು ಆ ಥರ ಇರಬೇಕು ಫ್ರೆಂಡ್ಸ್. ಯಾಕೆ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇದೆಲ್ಲ ಮನುಷ್ಯನಿಗೆ ಅಲ್ಲ ಅಂತ ಅಂದ್ಕೊತೀನಿ. ಮನುಷ್ಯನಿಗೆ ದೇವರೆಲ್ಲ ಬಾಯಿ ಕಣ್ಣು ಮೂಗು ಎಲ್ಲ ಕೊಟ್ಟಿದ್ದಾನೆ. ಅಂದ ತಕ್ಷಣ ಹಿಂಗೆ ಬೇಕು ಹಂಗೆ ಆಡೋದಲ್ಲ. ನಾನು ಮಾತ್ರ ನೀನು ಹಂಗೆ ಬೇಕಾಗಿ ಆಡ್ತೀಯ ಫೋನಲ್ಲಿ ಅಂತ ನೀವು ಹೇಳ್ಬೋದು, ನಾನು ಒಬ್ಬಳೇ ಮಾಡ್ತೀರಾ ಫ್ರೆಂಡ್ಸ್, ಹಿಂಗೆ ಹೆಂಗೆ ಹಂಗೆ ಏನು ಆಡ್ತೀನಿ ನನಗೆ ಗೊತ್ತಿಲ್ಲ. ಪ್ರಪಂಚದಾಗ ಎಲ್ಲರೂ ಹೆಂಗಿದ್ದಾರೋ ವ್ಲಾಗಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನಾನು ಹಂಗೆ ಇದ್ದೀನಿ ಅಷ್ಟೇ, ಬಿಟ್ಟರೆ ಅದ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ. ಇದು ನನ್ನ ಓನ್ ಬಿಸ್ನೆಸ್ ಅಂತ ಹೇಳ್ತಾ ಮೈಂಡ್ ಯುವರ್ ಮೈ ಬಿಸ್ನೆಸ್, ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀನಿ. ಪ್ಲೀಸ್ ಐ ಲವ್ ಯು. ಜ್ಯೂಸ್ ಕೊಡಿ ಅಲ್ಲ ಪ್ಲೀಸ್ ಫ್ರೆಂಡ್ಸ್, ಯೂಸ್ ಕೊಡಿ, ಮಿಲಿಯನ್ ಯೂಸ್ ಕೊಡಿ. ಚೆನ್ನಾಗಿ ನಾನು ವೀಡಿಯೋ ಮಾಡಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಒಳ್ಳೆ ರೀತಿ ಕಮೆಂಟಲ್ಲಿ ಆನ್ಸರ್ ಮಾಡಿ, ಕಳ್ಳೆಲ್ಲ ಒಳ್ಳೆ ರೀತಿ ಮಾತಾಡಿ, ಕಮೆಂಟಲ್ಲಿ ಬರೀರಿ ಫ್ರೆಂಡ್ಸ್, ಓಕೆನಾ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಬರೀರಿ, ಒಳ್ಳೆ ರೀತಿ ಮಾತಾಡಿ ಫ್ರೆಂಡ್ಸ್. ನಾವು ನೀವು ಫ್ರೆಂಡ್ಸ್ ಅಲ್ವಾ, ಒಳ್ಳೆ ರೀತಿ ಮಾತಾಡಿ. ನಾನು ನಿಮ್ಮ ಶತ್ರು ಅಲ್ಲ, ನಾನು ನಿಮ್ಗೇನು ನಿಮ್ಗೆ ಕಿತ್ಕೊಂಡು ಹೋಗೋಕ್ಕೂ ಬಂದಿಲ್ಲ, ನೀವೇನೋ ನಂದು ಏನೋ ಕಿತ್ಕೊಂಡು ಹೋಗಿ ಬರೋದಿಲ್ಲ. ನಾವು ಅಲ್ಲಿ ಹಾಯ್ ಅಂತೀವಿ ಅಷ್ಟೇ. ನೀವು ಕಮೆಂಟಲ್ಲಿ ಬಂದು ಹಾಯ್ ಅಂತೀರಾ, ನಾನು ಫೋನಲ್ಲೇ ಬಂದು ಕಾಣಿಸ್ಕೊಂಡು ಹಾಯ್ ಅಂತೀನಿ. ನೀವು ಎಷ್ಟು ಖುಷಿ ಪಡಬೇಕಲ್ವ ನಮ್ಮನ್ನು ನೋಡಿ ಅಲ್ವಾ. ಅಲ್ಲಿಂದ ಒಂದು ಕಿಸ್ ಮಾಡಬೇಕು, ಐ ಲವ್ ಯು ರಾಣಿ ಅಂತ ಹೇಳಬೇಕು. ನಾನು ಕೂಡ ಐ ಲವ್ ಯು ಫ್ರೆಂಡ್ಸ್ ಅಂತೀನಿ ಅಲ್ವಾ. ನಾನು ಪ್ರತಿ ಸಲ ಹೇಳ್ತೀನಿ, ನೀವು ಯಾವತ್ತಾದ್ರೂ ಒಂದ್ಸಲ ಹೇಳಿದ್ರೆ ಹೇಳಿಲ್ಲ, ನೀವು ಹೇಳೋದಿಲ್ಲ. ಯಾಕೆ? ನೀವು ನನ್ನ ಫ್ರೆಂಡು ಅಂತ ನಾನು ಅಂದ್ಕೊಂಡಿದ್ದೀನಿ, ನಾನು ನಿಮ್ಮ ಫ್ರೆಂಡ್ ಅಲ್ವಾ. ಓಕೆ ಯಾಕೆ ಲವ್ ಯು ಆಲ್, ಲವ್ ಯು ಆಲ್. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ತಿಳಿಸಿ ಅಂತ ಹೇಳ್ದ. ತಿಳಿಸಿ, ಜ್ಯೂಸ್ ಕುಡಿದು ಊಟ ಮಾಡಿ. ಓಕೆ ಗೈಸ್, ಓಕೆ ಬಾಯ್. ನೆಕ್ಸ್ಟ್ ಯಾವುದೋ ಒಂದು ಚಾಲೆಂಜ್ ವಿಡಿಯೋ, ಗೇಮ್ ವಿಡಿಯೋ ಇಲ್ಲ ವ್ಲಾಗಲ್ಲಿ ನೆಕ್ಸ್ಟ್ ಬಂದೇ ಬರ್ತೀವಲ್ಲ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್. ಬಾಯ್. ಲವ್ ಯು ಆಲ್ ಗೈಸ್. ಬಾಯ್.